ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮೊಂದಿಗಿದ್ದಾರೆ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ GC ವೆಂಕಟಪ್ರಭು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ G ಗೋವಿಂದ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಚಳವಳಿ ನಾಗೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೀನಿ. ವಕೀಲರು ಬಂದಿದ್ದಾರೆ. ವಕೀಲರಾದಂಥ ಪ್ರವೀಣ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಂಚಯ್ಯನವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾದಂತಹ GK ಗೋಪಾಲ್ರವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಮುನ್ಸ್ವಾಮಿರವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಏನು ನಿರಂತರ ಹೋರಾಟದ ಫಲವಾಗಿ ಸುಮಾರು 3-4 ವರ್ಷಗಳಿಂದ ಈ ಬಿಡದಂತೆ PALL ಹಾಕಿ ಹೋರಾಟ ಮುಂದುವರಿಸಿದ್ದು ಸಮತಾ ಸೈನಿಕ ದಳ. ಆ ಹೋರಾಟದ ಫಲವಾಗಿ ಎಚ್ಚೆತ್ತುಕೊಂಡಂತ ಸರ್ಕಾರ ಇತ್ತೀಚೆಗೆ ಒಂದು SIT ಅನ್ನು ಮಾಡಿದೆ. ಅದನ್ನು ಸ್ವಾಗತ ಬಯಸ್ತಾ ಈ ವಿಚಾರವಾಗಿ ಸುವೀರವಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು ನಾನು ರಾಜ್ಯಾಧ್ಯಕ್ಷರಾದಂತಹ ವೆಂಕಟರಮಣಪ್ಪನವರನ್ನು ಮೈಕ್ ಕೊಡ್ತಾ ಇದ್ದೀನಿ. ಏನು ಈ ದಿನ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರಗಳು ಸಹ ಸ್ವಾಗತವನ್ನು ಬಯಸ್ತಾ, ನಾವು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಹಾರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಆಶ್ರಮದ ಮುಂದೆ ಇವತ್ತು 7ನೇ ದಿನ ಸತತವಾಗಿ 1 ವಾರದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ವಿಚಾರ ಒಂದೇ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕುಂಬಳಗೋಡು, ಊದಿಪಾಳ್ಯ, ತಲಗಟ್ಪುರ, ಕಗ್ಲಿಪುರ ಹೀಗೆ ಹಲವಾರು ಗ್ರಾಮಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನರ, ಬಡವರದು, ದಲಿತರದು, ನಿರ್ಗತಿಕರದು ಎಲ್ಲರ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ ರವಿಶಂಕರ್ ಗುರೂಜಿಯವರು. ಇದನ್ನ ಸಾಕಷ್ಟು ಈ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಸಾಕಷ್ಟು ದಲಿತರ ಭೂಮಿಗಳನ್ನು PTCL ಅಲ್ಲಿ ಆದೇಶ ಆಗಿರತಕ್ಕಂಥ ಜಮೀನುಗಳನ್ನ ಸಮೇತ ಅವ್ರು ಹಾಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ ದೌರ್ಜನ್ಯವಾಗಿ. ಇದನ್ನ ಖಂಡಿಸಿ ನಾವು ಸುಮಾರು 2 ವರ್ಷಗಳ ಹಿಂದೆನೆ ಸಹ ನಾವು ಅಲ್ಲೋಗಿ ಒಂದು ದೊಡ್ಡ ಮಟ್ಟದ ಧರಣಿ ಮಾಡಿದಾಗ ನಮ್ಮ ಧರಣಿಗೆ ಬೆಲೆ ಕೊಟ್ಟು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು DDLR ಅವರು ಲಾಸ್ಟ್ ಇಯರ್ ನವೆಂಬರಲ್ಲಿ ಒಳಗಡೆ ಇರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲ ಭೂಮಿಯನ್ನ ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಎಷ್ಟು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ, ಸರ್ಕಾರಿ ಭೂಮಿ, ಬಡವರ ಭೂಮಿ, ದಲಿತರ ಭೂಮಿ, ಸಾರ್ವಜನಿಕರ ಭೂಮಿ, ಎಷ್ಟು ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದಾಖಲೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದೆ. ಆದರೆ ನವೆಂಬರಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಈಗ ನಮಗೆ 2026 ಜುಲೈ ಎಂಡಿಂಗ್ ಬಂದಿದ್ದೀವಿ. ಇದುವರೆಗೂ ಸಹ ಆ ಭೂಮಿಯನ್ನ ಒತ್ತುವರಿಯನ್ನ ಬಿಡಿಸ್ಕೊಳ್ಳುವಂತ ಸಾಹಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಲೇ ಇಲ್ಲ. ಹಾಗಾಗಿ ನಾವು ಸುಮಾರು ಒಂದು 15 ದಿನಗಳಿಂದ ಪ್ರತಿಭಟನೆಗೆ ಕರೆ ಕೊಟ್ವಿ. ಅದಕ್ಕೂ ಮುಂಚೆ ನವೆಂಬರಿಂದ ಲಾಸ್ಟ್ ಇಯರ್ ನವೆಂಬರಿಂದ ಸ್ಟಿಲ್ ಡೇಟ್ ತನಕ ಜಿಲ್ಲಾಧಿಕಾರಿಗಳ ಹತ್ರ, DDLR ಹತ್ರ, AC ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಸಂಬಂಧಪಟ್ಟ ಸರ್ಕಾರಿ ಮಂತ್ರಿಗಳ ಹತ್ರ ಪ್ರತಿಯೊಬ್ಬರನ್ನು ಸಹ ನಾವು ಮಾತಾಡಿದ್ದೇವೆ. ಈ ತರ ಅನ್ಯಾಯ ಆಗ್ತಾ ಇದೆ ಜನರಿಗೆ. ಏನು ಸ್ವಾಮೀಜಿಯವರು, ರವಿಶಂಕರ್ ಗುರೂಜಿಯವರು ಅಕ್ರಮವಾಗಿ ಹಾಕೊಂಡಿದ್ದಾರೆ, ಆ ಅಕ್ರಮ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಯಾರು ತಲೆಗೆ ಹಾಕೊಳ್ಳಿಲ್ಲ. ಹಾಗಾಗಿ ನಾವು ಇದನ್ನ ಒಂದು ಕರಪತ್ರವನ್ನು ಬಿಟ್ಟು, ಆ ಕರಪತ್ರದ ಮೇಲೂ ಸಹ ಈಗಾಗಲೇ ನಮಗೆ ಸಮತಾ ಸೈನಿಕ ದಳದಿಂದ ಈ ಹಿಂದೆ ಅವರು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಒಂದು ಸ್ಟೇ ತಂದಿದ್ರು. ಆದ್ರೆ ಈ ಸಲನೂ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೆಂಚಯ್ಯ, ಗುಳಗಮಲೆ ಗೋಪಾಲ್ ಅವರು ಮತ್ತು ಅರ್ಜುನ್ ಗೋಪಾಲ್ ಅವರು ಇವರೆಲ್ಲ ಸೇರಿ ಹೈಕೋರ್ಟಲ್ಲಿ ಪಿಟಿಷನ್ ಹಾಕಿ, ಸಿವಿಲ್ ಕೋರ್ಟಲ್ಲಿ ಪಿಟಿಷನ್ ಹಾಕಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಯವರ ಮೂಲಕ ನಾವು ಪರ್ಮಿಷನ್ ತಗೊಂಡು ಅಲ್ಲಿ 17ನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಧರಣಿಯನ್ನ ಮಾಡ್ತಾ ಇದ್ದೇವೆ. ಅದಕ್ಕೂ ಮುಂಚೆ
ನಾವು 15ನೇ ತಾರೀಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಯೋಗ ಈಗಿನ ಕಂದಾಯ ಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗೃಹ ಕಚೇರಿಗೆ ಭೇಟಿ ಕೊಟ್ಟು ನಾವೆಲ್ಲರೂ ಸಹ ಅಲ್ಲಿನ ವಾಸ್ತವಿಕತೆಯನ್ನು ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ದೇವೆ. ಅವರ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆವತ್ತೇ ನಮಗೆ ಅಶ್ಯೂರೆನ್ಸ್ ಕೊಟ್ಟರು, ಇದನ್ನು ನಾನು SIT ತನಿಖೆಗೆ ಕೊಡ್ತೇನೆ ಅಂತ. ಆದರೆ ನಾವು ಅಲ್ಲಿ ಹೇಳಿದ್ವಿ, ಸರ್ SIT ತನಿಖೆ ಕೊಡಿ, ಇಲ್ಲ ಅಂತ ಹೇಳಲ್ಲ, ಆದರೆ ಈಗಾಗಲೇ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು, ನಿಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿಕೊಂಡಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳೋದಕ್ಕೆ SITಗೂ ಸಂಬಂಧ ಇಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ವಿ. ಆದರೆ ಅವರು ನಮಗೆ ಮೊನ್ನೆ 21ನೇ ತಾರೀಕು ವಿಧಾನಸಭೆಯಲ್ಲಿ ಒಂದು ದಲಿತರ ಕುಂದುಕೊರತೆಗಳ ಸಭೆ ಅಂತ ಹೇಳಿಬಿಟ್ಟು ಒಂದು ಸಭೆ ಕರೆದು ಮಾನ್ಯ ಉಪಮುಖ್ಯಮಂತ್ರಿಗಳು, ಅದರಲ್ಲಿ ವಿಶೇಷವಾಗಿ ನಮಗೂ ಕರೆದಿದ್ರು. ನಾನು ಮತ್ತು ಗೋವಿಂದಯ್ಯ ಮತ್ತು ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ವರು 3 ಜನಕ್ಕೆ ಆಹ್ವಾನ ಬಂದಿತ್ತು. ನಾವು 3 ಜನ ಹೋಗಿದ್ವಿ. ಅಲ್ಲೇ ಹೋಗಿ ಸರ್ಕಾರದ ಗಮನಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ 5 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ಧರಣಿ ಬಗ್ಗೆ ಅವರು ವಿವರವಾಗಿ ಹೇಳಿದಾಗ ಅಲ್ಲೇ ಉಪಮುಖ್ಯಮಂತ್ರಿಗಳು SITಗೆ ಆದೇಶ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಮಗೆ ಒಂದು ಪತ್ರ ಕೊಟ್ಟರು. ಅದನ್ನ ಕೊಟ್ಟಾಗ ನಾವು ನೋಡಿದ್ವಿ. ಆದರೆ ಅವರು ನಮಗೆ 15ನೇ ತಾರೀಕು ಅಶ್ಯೂರೆನ್ಸ್ ಕೊಟ್ಟು 17ನೇ ತಾರೀಕು ನಾವೇನು ಬೆಳಗ್ಗೆ 10 ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ, 17ನೇ ತಾರೀಕೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸೇರಿ ಇದನ್ನ ಡಿಸಿಷನ್ ತಗೊಂಡಿದ್ದಾರೆ. ಆದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ SIT ತನಿಖೆ ಪಾರದರ್ಶಕವಾಗಿ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಯಾಕಂತ ಹೇಳಿದ್ರೆ ರವಿಶಂಕರ್ ಗುರೂಜಿ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಇಲ್ಲಿನ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಏನಿದ್ದಾರೆ ರಾಷ್ಟ್ರಪತಿಯವರು, ಅವರ ತನಕ ಇವರು ಪ್ರಭಾವ ಬೀರುವಂತ ವ್ಯಕ್ತಿ. ಹಾಗಾಗಿ SIT ಅಧಿಕಾರಿಗಳ ಮೇಲೆ ಏನಾದರೂ ಇವರು ಪೊಲಿಟಿಕಲ್ ಪವರ್ ಏನಾದರೂ ಬೀರಿ ನಮಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ತನಿಖೆ ಪಾರದರ್ಶಕವಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಜಯ ಸಿಗದೆ ಇರಬಹುದು. ಆದರೆ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ದಲಿತರಿಗೆ ಮತ್ತು ಸರ್ಕಾರಕ್ಕೆ ಅಪಾರವಾದಂಥ ಒಂದು ನಷ್ಟ ಆಗುತ್ತೆ. ಸರಿಸುಮಾರು ನಮ್ಮ ಅಂದಾಜು ಪ್ರಕಾರ ಅಲ್ಲಿರ್ತಕ್ಕಂಥ ಬಡವರ ಆಸ್ತಿ, ದಲಿತರ ಆಸ್ತಿ, ಸಾರ್ವಜನಿಕರ ಆಸ್ತಿ ಮತ್ತು ಸರ್ಕಾರಿ ಆಸ್ತಿ ಸರಿಸುಮಾರು ಅಂದಾಜು ಒಂದು 5,000 ಕೋಟಿಗೂ ಮೇಲ್ಪಟ್ಟು ಹಾಕೊಂಡಿದ್ದಾರೆ ಅವರು. 270 ಎಕರೆ ಅಂತ ನಮಗ್ ಮೇಲೆ ಆಫ್ ದ ರೆಕಾರ್ಡ್ ನಮಗ್ ಗೊತ್ತಾಗಿರೋದು, ಮೇಲ್ನೋಟಕ್ಕೆ ಕಾಣಂಥದ್ದು. ಅದನ್ನು ನೋಡ್ಬೇಕಲ್ಲಿ ಸರ್ಕಾರ ಈಗ ಅಧಿಕಾರಿಗಳಿದ್ದಾರೆ, ಸರ್ವೆ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ, ಅದನ್ನು ನಮಗೆ ಕೊಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ DDLR ಅವರು. ಹಾಗಾಗಿ ನಾವು ಇನ್ನೊಂದು ಈ ಪತ್ರಿಕಾಗೋಷ್ಠಿಯ ಬಹುಮುಖ್ಯ ಉದ್ದೇಶ ಏನಂದ್ರೆ ಅದರಲ್ಲಿ ಸಾಕಷ್ಟು ದಲಿತರಿಗೆ PTCL ಲ್ಯಾಂಡ್ ಆದೇಶ ಆಗಿದೆ. ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ. SIT ತನಿಖೆಗೂ PTCL 1978 ಕಾಯ್ದೆಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ನಿನ್ನೆ ತಹಸೀಲ್ದಾರ್ ಅವರು ಬಂದಿದ್ರಲ್ಲಿಗೆ ಅವರಿಗೆ ನಾವು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದೇವೆ. ನೀವು PTCL ಲ್ಯಾಂಡ್ ಏನಿದೆ ಆದೇಶ ಆಗಿರ್ತಕ್ಕಂಥ ಪ್ರಕಾರ ನಮಗೆ ಬಿಡಿಸ್ಕೊಡ್ಲೇಬೇಕು ಅಂತ ಹೇಳೋದಕ್ಕೆ ಆಯ್ತು, SITಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಬಿಡಿಸ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿನ ಜಿಲ್ಲಾಧಿಕಾರಿಗಳಾದಂತಹ ಕಾಂತರಾಜ್ ಸಾಹೇಬರಾಗಿರ್ಬೋದು, AC ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ದಯವಿಟ್ಟು PTCL ಲ್ಯಾಂಡ್ ನಮ್ಗೆ ಏನು ಆದೇಶ ಆಗಿದೆ ಆ ಆದೇಶವಾದಂಥ ಲ್ಯಾಂಡ್ ಅನ್ನ ನಮಗೆ ದಲಿತರಿಗೆ ಬಿಡಿಸ್ಕೊಡ್ಬೇಕು. ಅವರು ಒಳಗಡೆ ಹಾಕೊಂಡಿದ್ದಾರೆ, ಅವ್ರಿಗೆ ಸಂಬಂಧ ಇಲ್ಲ. ಅದು PTCL ಕೇಸ್ ಆಗಿರೋದು ಬೇರೆಯವ್ರ ಮೇಲೆ, ಅದರ್ ಪರ್ಸನ್ಸ್ ಮೇಲೆ ನಡೀತಾ ಇದೆ ಕೇಸ್ಗಳು. ಆದ್ರೆ ಎರಡೂ ಪಾರ್ಟಿಗೆ ಬಿಟ್ಟು ಈ ವ್ಯಕ್ತಿ ಹಾಕೊಂಡಿದ್ದಾರೆ ಒಳಗಡೆ. ಆ ವ್ಯಕ್ತಿ ಕೇಸಲ್ಲಿಲ್ಲ, ಕೋರ್ಟಲ್ಲಿಲ್ಲ, ಅವ್ರ ಮೇಲೆ ಯಾವುದೇ ರೀತಿ ಇಲ್ಲ. ಹಾಗಾಗಿ ಆ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲ ಭೂಮಿ ಏನಿದೆ ತಹಸೀಲ್ದಾರ್ ಅವರ ಮತ್ತು AC ಅವರ ಬಿಡಿಸ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವರೇನಾದ್ರೂ ನಮಗೆ ಒಂದು 15 ದಿನ ಟೈಮ್ ಕೇಳಿದ್ದಾರೆ, ಇವರೇನಾದ್ರೂ 1 ತಿಂಗಳು ಟೈಮ್ ಕೊಡ್ತೇವೆ. ಆ 1 ತಿಂಗಳಲ್ಲೂ ಸಹ ಆ ದಲಿತರ ಭೂಮಿ PTCL ಭೂಮಿ ಏನಾದ್ರೂ ನಮಗೆ ವಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ, ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ಧರಣಿ ಸತ್ಯಾಗ್ರಹ ಮತ್ತೆ ಅದೇ ಜಾಗದಲ್ಲಿ ನಿರಂತರವಾಗಿ ಅನಿರ್ದಿಷ್ಟವಾಗಿ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿನ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಜೈ ಭೀಮ್. ಈಗ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಜಿ ಗೋವಿಂದ ಅವರು ಮಾತಾಡ್ತಾರೆ. ಮಾಧ್ಯಮದ ಸ್ನೇಹಿತರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಜಿ ಗೋವಿಂದಯ್ಯ.
ಸಮತಾ ಸೈನಿಕ ದಳದ ರಾಜ್ಯ ಕಾರ್ಯಾಧ್ಯಕ್ಷರು, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನಾನು ಮೊದಲನೇದಾಗಿ ಹೇಳ್ತೀನಿ ಅಂದರೆ, ರಾಜ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಿಗೆ SIT ರಚನೆ ಮಾಡಿರೋದಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಕೋರ್ತೀನಿ. ಯಾಕೆ ಅಂದರೆ, ರವಿಶಂಕರ್ ಗುರೂಜಿಯವರು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು. ಅವ್ರ ವಿರುದ್ಧ SIT ತನಿಖೆ ಮಾಡೋದಕ್ಕೆ ಹೋಗಿದ್ದಾರಲ್ಲ ಸರ್ಕಾರ, ಅದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಅವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ, ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಳ್ಳೋ ಧೈರ್ಯ ತೋರಿಸಿರ್ಲಿಲ್ಲ. ಈಗ ಧೈರ್ಯ ತೋರಿಸಿ ಸರ್ಕಾರ SIT ಒಂದು ತನಿಖೆ ಮಾಡೋಕ್ಕೆ ಹೋಗಿದೆಯಲ್ಲ, ಅದೇ ಸರ್ಕಾರದ ದೊಡ್ಡ ಸಾಧನೆ. ಸರ್ಕಾರ SIT ತನಿಖೆ ಮಾಡಿ ಅದನ್ನು ಹಳ್ಳ ಹಿಡಿಸುವಂಥ ಕೆಲಸ ಆಗಬಾರ್ದು. ಯಾಕೆ ಅಂದರೆ, ಅಲ್ಲಿ 270 ಎಕರೆ ಅಧಿಕೃತವಾಗಿ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 150 ಎಕರೆ ಜಮೀನ ಸ್ವಾಮೀಜಿಗಳು ಅನಧಿಕೃತವಾಗಿ ತನ್ನ ಹಿಂಬಾಲಕರಿಂದ, ತನ್ನ ಖಾಸಗಿ ಗುಂಡಗಳ ಮೂಲಕ, ತನ್ನ ಖಾಸಗಿ ಸಿಬ್ಬಂದಿ ಮೂಲಕ ಯಾವುದೋ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಂಡು 150 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂಥ ಜಮೀನನ್ನು ಅಕ್ರಮವಾಗಿ ಸ್ವಾಮೀಜಿಯವರು ಅಲ್ಲಿ ವಶಪಡಿಸ್ಕೊಂಡಿದ್ದಾರೆ. ಅದಲ್ಲದಿರ 100 ಎಕರೆ ಉದಿಪಳ್ಯದ ಕೆರೆಯನ್ನ, 100 ಎಕರೆ ಇದೆ ಸರ್ಕಾರಿ ಕೆರೆ, ಆ ಕೆರೆಯನ್ನ ಸಂಪೂರ್ಣ ಒತ್ತುವರಿ ಮಾಡ್ಕೊಂಡು ಅಲ್ಲಿಗೆ ಕಾಂಪೌಂಡ್ ಹಾಕೊಂಡು ಅಲ್ಲಿಗೆ ಸಾರ್ವಜನಿಕರು, ದನ ಕರು ಮೇಕೆಗಳಿಗೆ ನೀರು ಕುಡಿಸೋಕ್ಕೂ ಅವಕಾಶ ಇಲ್ಲದವರು ಅಂತ ಸಂದರ್ಭ ಒದಗಿದೆ. SIT ತನಿಖೆ, ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಏನು ಸಾಮಾನ್ಯರಲ್ಲ ರವಿಶಂಕರ್ ಗುರೂಜಿಯವರು. ಈ ದೇಶದಲ್ಲೆಲ್ಲ ವಿಶ್ವದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋ ಸ್ವಾಮೀಜಿಯವ್ರನ್ನ SIT ತನಿಖೆ ಮೂಲಕ ಅಳ್ಳಾಡಿಸ್ಬೇಕಂದ್ರೆ ಸುಮ್ಮನೆ ಕಷ್ಟ ಅಲ್ಲ. ಇದು ನಿಷ್ಪಕ್ಷಪಾತವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂಥ ತನಿಖೆ ಇದಾಗಬೇಕು. ಸ್ವಾಮೀಜಿ ಹೆಸರಲ್ಲಿ ಜಮೀನಿಲ್ಲ. ಸ್ವಾಮೀಜಿ ಸರ್ವೆ ನಂಬರ್ 46ರಲ್ಲಿ ರವಿಶಂಕರ್ ಗುರೂಜಿಯವರ ಸಹೋದರಿ ಭಾಗವತಿ ಹೆಸರಿನಲ್ಲಿ 8 ಎಕರೆ ಜಮೀನಿದೆ. ಮತ್ತೆ ಅವರ ಗಂಡ ನರಸಿಂಹಣ್ಣನ ಹೆಸರಲ್ಲಿ 10 ಎಕರೆ ಜಮೀನಿದೆ. ಮತ್ತು ರಘು ಸ್ವಾಮೀಜಿ ಸ್ವಾಮೀಜಿ ಹೆಸರು ರಘು ಸ್ವಾಮೀಜಿ ಬಿನ್ ರಾಜಣ್ಣ, ಇವರ ಹೆಸರಲ್ಲಿ 12 ಎಕರೆ ಜಮೀನಿದೆ. ಇವರು ಅಲ್ಲಿನ 22 ಎಕರೆ ಜಮೀನು. ಇವರು ಅಲ್ಲಿನ ಊರಿನ ಗ್ರಾಮಸ್ಥರಲ್ಲ, ಸರ್ಕಾರ ಇವರಿಗೆ ಮಂಜೂರು ಮಾಡಿಕೊಡ್ಲಿಲ್ಲ. ಅಂದ್ರೆ ಇದೆಲ್ಲ ಅನಧಿಕೃತವಾಗಿ ಅವ್ರ ತಂಗಿ ಭಾನುಮತಿ, ನರಸಿಂಹಣ್ಣು, ರಾಜಣ್ಣ ಇವರೆಲ್ಲರೂ ಅನಧಿಕೃತವಾಗಿ ತನ್ನ ಪಟಾಲಂನ ರವಿಶಂಕರ್ ಗುರೂಜಿ ಒಂದು ಹೆಸರು ಬಳಸ್ಕೊಂಡು, ಸ್ವಾಮೀಜಿ ಏನು ಹೇಳ್ತಾರೆ, ನನ್ನ ಹೆಸರಲ್ಲಿ ಯಾವುದೂ ಜಾಗ ಇಲ್ಲ ಅಂತಾರೆ. ಅವ್ರ ತಂಗಿ ಭಾನುಮತಿ, ಅವ್ರ ತಂಗಿ ಗಂಡ ಇವರೆಲ್ಲ, ರಘು ಸ್ವಾಮೀಜಿ ಇವರೆಲ್ಲ ಅವ್ರ ಪಟಾಲಂ, ದೊಡ್ಡ ಪಟಾಲಂ ಕಟ್ಕೊಂಡು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಇವತ್ತು ಅಲ್ಲಿ ಆ ತನ್ನದೇ ಆದ ಸಾಮ್ರಾಜ್ಯ ಸೃಷ್ಟಿಸ್ಕೊಂಡು ಓಬಿ ಚೂಡಳ್ಳಿ, ಒಡೆರಳ್ಳಿ, ಉದಿಪಳ್ಯ, ಸಾಲ್ದೊಡ್ಡಿ, ಮತ್ತೆ ನಮ್ಮ ಶಿವಮಾತ್ ನಾಯಕ ಪಾಳ್ಯ ಅಂತ ಒಂದು ಹೊಸ ಊರಾಗಿದೆ. ಮತ್ತೆ ಶನಿ ಮಹಾತ್ಮ ದೇವಸ್ಥಾನ, ತಾತ್ಗುಣಿ, ಅಗರ, ಅಲ್ಲಿಂದ ಕನಕಪುರ ರಸ್ತೆಯಿಂದ ಮೈಸೂರು ರಸ್ತೆಯ ಕುಂಬಳಗೋಡುವರೆಗೂ ಏನು ಅಲ್ಲಿ ಉತ್ರಿ ಅಂತ ಗ್ರಾಮ ಇದೆ. ಉತ್ರಿ ಆದ್ಮೇಲೆ ಬಾದೇಕಟ್ಟೆ ಇದೆ. ಬಾದೇಕಟ್ಟೆ ಆದ್ಮೇಲೆ ಅಗ್ರ ಕ್ರಾಸ್ ಇದೆ. ಇಲ್ಲಿಂದ ಮೈಸೂರು ರೋಡ್ವರೆಗೂ ಅನಧಿಕೃತವಾಗಿ 2 ಎಕರೆ ಜಮೀನು ತಗೊಳ್ತಾರೆ. ತಗೊಂಡ್ರೆ ಸುತ್ತ 50 ಎಕರೆಯನ್ನ ಒತ್ತುವರಿ ಮಾಡಿ ಸರ್ಕಾರಿ ಜಾಗವನ್ನ, ದಲಿತರ ಜಾಗವನ್ನ, SC/ST ಜಮೀನನ್ನ ಸ್ವಾಮೀಜಿ ಹಿಂಬಾಲಕರು ತನ್ನ ಪ್ರಭಾವ ಬೆಳೆಸಿ ಇವತ್ತು ಎಂತ ದುರಂತ ಅಂದ್ರೆ, ತಾವು ಮಾಧ್ಯಮದವರು ಒಂದಷ್ಟು ಜನ ಬಂದಿದ್ರು, ಒಂದಷ್ಟು ಜನ ನಮ್ಮ ಹೋರಾಟ ಸ್ಥಳಕ್ಕೆ ಬಂದಿರಲಿಲ್ಲ. ಯಾರೋ ಒಬ್ಬ ನಮ್ಮ ಪರಿಶಿಷ್ಟ ಜಾತಿ ಸಮುದಾಯದ ತಾಯಿ ಹೆಸರಲ್ಲಿ, ಏನಮ್ಮ ಹೆಸರು, ರಂಗಮ್ಮನವ್ರ ಹೆಸರಲ್ಲಿ 2 ಎಕರೆ ಜಮೀನು 1978ನೇ PTCL ಪ್ರಕಾರ ಜಮೀನಿದೆ. ಅವ್ರ ಹೆಸರಲ್ಲಿದ್ರು
ಸರ್ಕಾರಿ ಜಾಗಕ್ಕೇನೆ ಕಾಂಪೌಂಡ್ ಹಾಕೊಂಡು ಯಾರು ಸಾರ್ವಜನಿಕರು ಪ್ರವೇಶ ಮಾಡದೇ ಇರುವಂತ ತನ್ನ ಪಟಾಲಮ್ಮನ್ನು ಸ್ವಾಮೀಜಿ ಹಿಂಬಾಲಕರು ಮಾಡಿ ಅಲ್ಲಿ ನಾವು ಇವತ್ತೇನೋ ನಾವು ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸ್ವಾಮೀಜಿ ಅನುಮತಿ ತಗೊಂಡು ಹೋಗ್ಬೇಕು. 10 ನಿಮಿಷಕ್ಕೆ 500 ಜನ ಖಾಸಗಿ ಗುಂಡಾಗಳು ಬರ್ತಾರೆ. ಇದನ್ನೆಲ್ಲ ಮೆಟ್ ನಿಲ್ಬೇಕು ಅಂದ್ರೆ 100 ಎಕರೆ ಉದಿಪಳ್ಳಿಯ ಕೆರೆಯನ್ನು ತೋರಿ ಅವ್ರ ತಂಗಿ ಭಾನುಮತಿ ಹೆಸರಲ್ಲಿರೋ 8 ಎಕರೆ, ಮತ್ತೆ ಅವರ ನರಸಿಂಹನ್ ಅನ್ನೋ ಹೆಸರಲ್ಲಿ 12 ಎಕರೆ, ರಘು ಸ್ವಾಮೀಜಿಯಲ್ಲಿ ಹೆಸರಲ್ಲಿರುವ 22 ಎಕರೆ, ಇದನ್ನೆಲ್ಲ ವಶಪಡಿಸ್ಕೊಳ್ಬೇಕಂದ್ರೆ ಯಾಕೆಂದ್ರೆ ನಮ್ಗೆ ಆದಿತ್ಯ ಅಮ್ಲಾನ್ ವಿಶ್ವಾಸ ಆರ್ಸಿ ಸಾಹೇಬ್ರ ಇದಕ್ಕೆ ಒಳ್ಳೆ ಹಿರಿಯ ಖಡಕ್ ಅಧಿಕಾರಿ ಅಂತ ನಂಬಿಕೆ ಇದೆ. ಆದರೆ ಸರ್ಕಾರದ ಮೇಲೆ ಯಾವ ರೀತಿ ರವಿಶಂಕರ್ ಗುರೂಜಿ ಅವರು ಒತ್ತಡ ತರ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಾವು ಮಾಧ್ಯಮದವರು ಸಹಕರಿಸಿ ಏನು ನಮ್ಮ ಧರ್ಮಸ್ಥಳದ ಬೋರ್ಡೆ ಪ್ರಕರಣ ಅರ್ಧ ಹಳ್ಳೆ ಹಿಡಿತಲ್ಲ ಆ ಥರ ಆಗೋದು ಬೇಡ. ಸರ್ಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಮೊನ್ನೆ ನಾವು ಮೀಟಿಂಗಲ್ಲಿ ವಾಯ್ಸ್ ಮಾಡಿದ ತಕ್ಷಣನೇ ಅರ್ಧ ಗಂಟೆಯಲ್ಲಿ ನಾನು ಅಲ್ಲೇ ಘೋಷಣೆ ಮಾಡ್ತಾ ಇದ್ದೀನಿ, ಅದನ್ನು SIT ತನಿಖೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. SIT ತನಿಖೆ ಮಾಡಿರೋದು ಸ್ವಾಗತಾರ್ಹ. ಆದ್ರಿಂದ ಎಷ್ಟು ನ್ಯಾಯ, ಅದು ಹಳ್ಳ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ. ಅಧಿಕಾರಿಗಳು ಚೆನ್ನಾಗಿದ್ದಾರೆ, ಬಟ್ ರಾಜಕೀಯ ಪ್ರಭಾವ ಬೀರಿಸಿದಾಗ ಏನಾಗ್ತದೋ ಗೊತ್ತಿಲ್ಲ. ಸುತ್ತಮುತ್ತಲ ನಾನು ಆ ಊರಿನ ಆಜುಬಾಜು ಸಂಬಂಧ 10 ಕಿಲೋಮೀಟರ್ ಆಜುಬಾಜು ನನ್ನ ವಾಸ ಇರೋದು. ನಾನು ಅಲ್ಲಿಂದಲೇ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಕೇಂದ್ರ ಸ್ಥಾನಕ್ಕೆ ಬಂದು ಓದ್ಕೊಂಡು ಹೋಗಿರೋ ನನಗೆಲ್ಲ ಸಂಪೂರ್ಣವಾಗಿ 30 ವರ್ಷದಿಂದ ಆಶ್ರಮ ಹೆಂಗ್ ಪ್ರಾರಂಭ ಆಯಿತು ನಾನು ನೋಡಿರೋನು. ಅದು ಮೊದಲು, ಈಗ ಹಾರ್ಟ್ ಆಫ್ ಲಿವಿಂಗ್ ಅಂತ ಇದೆ, ಅದು ಮೊದಲು ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತ ಪ್ರಾರಂಭ ಆಯಿತು 1990-91ರಲ್ಲಿ. ಚಿಕ್ಕ ಗುಡಿಸಲು ಒಂದು ಬೆಟ್ಟದ ಮೇಲೆ 90 ನಾವು ಅವಾಗೆಲ್ಲ PUC ಹುಡುಗರು, ಚಿಕ್ಕ ಗುಡಿಸಲಲ್ಲಿ ಅದು ಪ್ರಾರಂಭ ಆದದ್ದು. ವೇದ ವಿಜ್ಞಾನ ಮಹಾವಿದ್ಯಾಪೀಠ ಹೋಗಿ ಈಗ ಹಾರ್ಟ್ ಆಫ್ ಲಿವಿಂಗ್ ಆಗಿದೆ. ಹಾಗಾಗಿ ಸ್ವಾಮೀಜಿ ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ. ದಯಮಾಡಿ ಸರ್ಕಾರ ಕರೆಕ್ಟಾಗ ಏನು SIT ತನಿಖೆಯನ್ನ ಮಾಡಿ ಬಡವರ ಜಮೀನನ್ನ ಯಾರು ಆಕ್ರಮಿಸ್ಕೊಂಡವ್ರೆ ಬಡವರು ಕೊಡಿಸ್ಲಿ. 100 ಎಕರೆಗೆ ದೊಡ್ಡ ಕೆರೆಯಲ್ಲಿ ಒಬ್ಬ ಆ ಸ್ಥಳೀಯರು ಕೆರೆಗೆ ಹೋಗಿ ದನಕ್ಕೆ ನೀರು ಕುಡ್ಸಕ್ಕಾಯ್ತಲ್ಲ, ಆಡು ಕುರಿಗಳನ್ನ ಕೆರೆ ಬಿಡ್ತಾರಲ್ಲ, ಕೆರೆಗೆ ಹೋಗಕ್ಕೆ ಆಗಲ್ಲ, ಕೆರೆಗೇನೆ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕಿಂತ ಸ್ವಾಮೀಜಿ ಅವರು ಭ್ರಷ್ಟಾಚಾರ ಇನ್ನೇನು ಬೇಕು? ಸರ್ಕಾರ, ನಾನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ರ ಹತ್ರ ನನ್ನ ಮನವಿ, SIT ತನಿಖೆ ಮಾಡಿದಿರಿ, ಸಂತೋಷ. SIT ತನಿಖೆ ಏನು ಮಾಡಿರೋದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ಆದರೆ ಅದನ್ನ ಯಾವುದೇ ಕಾರಣಕ್ಕೂ ಹಳ್ಳ ಹಿಡಿಬಾರ್ದು. ಸ್ವಾಮೀಜಿಗಳು ತನ್ನ ಖಾಸಗಿ ಗುಂಡಾ ಅಧಿಕಾರಿಗಳ ಸಿಬ್ಬಂದಿ ಮೂಲಕ ಎದುರಿಸೋದು, ಮತ್ತೆ SIT ಅವರು ಹೋದ್ರಲ್ಲಿ ಬೀಗ ತೆಗೆಯೋದು, ಇವೆಲ್ಲ ನಡೀತದೆ. ಸರ್ಕಾರ ಎಚ್ಚೆತ್ಕೊಂಡು ತನ್ನ ಸ್ವಾಮೀಜಿಯವರ ಹಿಂಬಾಲಕರ ಹೆಸರಲ್ಲಿ ಏನೇನು ಜಾಗ ಇದೆ ಅದನ್ನೆಲ್ಲ ಸರ್ಕಾರ ವಶಪಡಿಸ್ಕೋಬೇಕು. 150ಕ್ಕೂ ಹೆಚ್ಚು ಎಕರೆ SC STಗಳು ಪರಿಶಿಷ್ಟ ಜಾತಿಗೆ ಸೇರಿತ್ತು, ಮತ್ತೆ ಸರ್ಕಾರಿ ಗೋಮಾಳ, ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿರೋದನ್ನ SIT ತನಿಖೆ ಕ್ಲೀನಾಗ SIT ತನಿಖೆ ಸರ್ಕಾರದ ಸುಪರ್ದಲ್ಲಿರೋ ತನಿಖೆ ನ್ಯಾಯ ದೊರಕಿಸ್ಕೊಡೋ ಕೆಲಸ ಆಗ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ, ನಾವು ಕಳೆದ 7 ದಿನದಿಂದ ಹೋರಾಟವನ್ನು ಅಲ್ಲಿ ಮಾಡ್ತಾ ಇದ್ದೀವಿ. 5ನೇ ದಿನಕ್ಕೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದು ನಮಗೆ ಘೋಷಣೆ ಮಾಡಿದ್ದಾರೆ. ಆದರೂ ಇಲ್ಲಿ ಮಾಧ್ಯಮದ ಮೂಲಕ ಒಂದು ಹೇಳಿ ನಾವು ಈಗ ಹೋರಾಟವನ್ನ 4 ಗಂಟೆ ಮೇಲೆ ಅದನ್ನ ಹೋರಾಟವನ್ನು ಕೈ ಬಿಡ್ತೀವಿ. ಏನಾದರೂ SIT ಹಳ್ಳ ಬಿದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಳ್ಳ ಹಿಡಿದ್ರೆ ಬಡವರಿಗೆ, ದೀನದಲಿತರಿಗೆ, ಸ್ಥಳೀಯರಿಗೆ, ಸುತ್ತಮುತ್ತಲಿನ ಒಂದು 15-20 ಊರಿನ ಗ್ರಾಮಸ್ಥರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ, ಕೆರೆಯೇನಾದ್ರೂ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ಲಿಲ್ಲ ಅಂದ್ರೆ, ರಂಗಮ್ಮನಂತವ್ರಿಗೆ ಎಲ್ಲಿ ಜಾಗ ಸಿಗ್ಲಿಲ್ಲ ಅಂದ್ರೆ, ಸರ್ಕಾರಿ ಏನೋ ಇದ್ರ ಪಾಣಿ ಮೂಲಕ ಅದು ಯಾರು ಜಮೀನು ಹೊರಡಿರ್ತಾರೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ, SIT ತನಿಖೆ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಾವು ಮತ್ತೆ ಸರ್ಕಾರದ ವಿರುದ್ಧಕ್ಕೆ ಮತ್ತು ಸರ್ಕಾರದ ತನಿಖೆಯನ್ನ ದೊಡ್ಡ ಮಟ್ಟದಲ್ಲಿ ಚುರುಕು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ ಅವಕಾಶ ಕೊಟ್ಟಂತ ನನ್ನೆಲ್ಲ ಪ್ರೀತಿಯ ಸಹೋದರಿಗೂ ಆತ್ಮೀಯ ಮಾಧ್ಯಮದ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಗೌರ್ಮೆಂಟ್ಗೆ ಕೇಳ್ತಾರೆ, ಇನ್ನು ಉಳಿದಿದ್ದ ಜಾಗ ಎಲ್ಲೋಯ್ತು? 60 ಎಕರೆ ತಗೊಂಡು ಇವಾಗ ಬರೀ 30 ವರ್ಷದ ಮ್ಯಾಗ ಬರೀ 33 ಎಕರೆ ಕೇಳ್ತಾರೆ ಅಂದರೆ, ಇನ್ನು ಉಳಿದಿದ್ದ ಜಾಗ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ನಾವು 27 ಎಕರೆ ಜಾಗ ಎಲ್ಲೋಯ್ತು ಅಂತ ಕೇಳ್ತೀರಿ. ಅದೊಂದು ಗೊತ್ತಾಗ್ತದೆ. ಅದೆಲ್ಲ ಗೊತ್ತಾದ್ಮೇಲೆ ನಮ್ಮೂರಲ್ಲಿರೋಂಥವರೆಲ್ಲ ಸೇರಿಕೊಂಡು ಇನ್ನೊಂದು ಧರಣಿ ಮಾಡ್ಬೇಕಂತ ಹೊರಟಾಗ, ನಾವು ಇವಾಗ ಈ 2 ವರ್ಷಕ್ಕಿಂತ ಇದ್ರ ವಿಷಯ
ಹಿಡ್ಕೊಂಡು ಹೋಗಿ ಧರಣಿ ಮಾಡ್ತೀರಿ. ಧರಣಿ ಮಾಡಿದಾದ್ಮೇಲೆ ನಮಗೆ ಇನ್ನೂ ಒಂದು ವಿಷಯಗಳು ಹಂಗೆ 1 by 1 ಇನ್ನೊಬ್ರು ಬರ್ತಾರೆ, ಸ್ವಾಮಿ ನಮ್ಮದು ಪಕ್ಕದ್ದು 30 ಎಕರೆ ನಮ್ಮ ಜನಾಂಗದವ್ರದ್ದು ಎಲ್ಲರದ್ದು ಇದೆ, ದಲಿತರದು, ಅದನ್ನು ಹಾಕೊಂಡ್ಬಿಡೋರು ಅಂತ ಹೇಳ್ಬಿಟ್ಟು ಇನ್ನೊಂದು ಗ್ಯಾಂಗ್ ಬರ್ತಾರೆ. ಆಮೇಲೆ ಕೆರೆ ಒತ್ತುವರಿ ಆಗಿದೆ ಅಂತ ಬರ್ತಾರೆ. ಇದೆಲ್ಲ ಆದಮೇಲೆ ನಾವು ಧರಣಿ ಮಾಡಿದಂಥ ಇದ್ರ ಮೇಲೆ ಸರ್ವೆ ಕಾರ್ಯ ಆಗ್ತದೆ. ಸರ್ವೆ ಕಾರ್ಯ ಆದಾಗ ಗೊತ್ತಾಗ್ತದೆ 160 ಎಕರೆ ಅವರು ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು DDL ಮತ್ತು ADL ಹೇಳ್ತಾರೆ. ಅಂದರೆ ಬಗ್ಗದಷ್ಟು ಅಕ್ರಮಗಳನ್ನ ಅಲ್ಲಿ ಸಿಗ್ತಾ ಇದ್ದಾವೆ. ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದ್ರು, ಒಬ್ಬೊಬ್ಬರ ಹೆಸರಾಗ ಆಶ್ರಮ ಬಿಟ್ಟು ಅವ್ರ ಸಂಬಂಧಿಕರ ಹೆಸರುಗಳಲ್ಲಿ ಕೂಡ ಮಾಡ್ಕೊತಾರೆ. ಅದು ಹೆಂಗೆ ಮಾಡ್ಕೊತಾರೆ, ಆಶ್ರಮದವ್ರು ತಗೊಂತಾರೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ, ನಿಮಗೆ ಡಬಲ್ ಕೊಡ್ತಾರೆ, ತ್ರಿಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋಂಥ ಜಾಗನ ಅಡ್ವಾನ್ಸ್ ಕೊಡ್ತಾರೆ. ಯಾರೋ ರೈತನ ಕರ್ಕೊಂಬತ್ತಾರೆ, ಸ್ವಾಮಿ ಇಲ್ಲಿ ಬೆಲೆ 20 ಕೋಟಿ ಬೀಳ್ತದೆ, ನಿಂಗೆ 30 ಕೋಟಿ ಕೊಡ್ತೀನಿ ಅಂತ ಇವಾಗ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು 5 ಕೋಟಿ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಬಿಡ್ತಾರೆ. ಅಷ್ಟೇ ಕಾಂಪೌಂಡ್ ಹಾಕ್ತಾರೆ, ಅವ್ನಿಗೆ 5 ಕೋಟಿ ಗಟ್ಟಿ. ಇನ್ನು ಉಳಿದಿದ್ದ ಅವ್ನು ತಿಪ್ಪಾರ್ಲ ಕೊಡೋದು ಅವ್ರದ್ದು ಕಾಸಿಸ್ಕೊಳಕ್ಕಾಗಲ್ಲ. ಯಾವ ಕೋರ್ಟ್ಗೆ ಹೋದ್ರು, ಯಾವ ತಹಶೀಲ್ದಾರದ್ದು ಯಾವನೋದ್ರೂ ಒಳಗಡೆ ಬಿಡಲ್ಲ. ಅಲ್ಲಿರೋಂಥ ತಹಶೀಲ್ದಾರ್ನ ಅಧಿಕಾರಿಗಳನ್ನೇ ಒಳಗಡೆ ಬಿಡಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಪ್ರಭಾವ ಬೀರ್ತಾರೆ ಅವರು. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಏನು ಕೇಳೋದಪ್ಪ ಅಂದರೆ, ಈಗ SIT ಸಮತಾ ಸೈನಿಕದ ಹೋರಾಟಕ್ಕೆ SIT ರಚನೆ ಮಾಡಿದರೆ ರಾಜ್ಯ ಸರ್ಕಾರ, ನಾವು ಅಭಿನಂದನೆ ಸಲ್ಲಿಸ್ತೀರಿ. ಇದು ಪಾರದರ್ಶಕವಾಗಿ SIT ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ನಾವು ನಂಬ್ಕೊಂಡಿದ್ದೀರಿ. ಇದೇನೂ ಆಗಲಿಲ್ಲ ಅಂದರೆ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇದ್ರದ್ದು ಹೋರಾಟದ ರೂಪರೇಷೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ಸಾಗುವಳಿ ಜಮೀನು ಇದೆ, ಗೋಮಾಳ ಜಮೀನು ಇದೆ. PTCL ಆಕ್ಟ್ ಪ್ರಕಾರ ಬಂದಿರ್ತದೆ. ಆ PTCL ಆಕ್ಟ್ ಪ್ರಕಾರ ಬಂದಾಗ ಸುತ್ತಮುತ್ತ ಸ್ವಾಮೀಜಿಗಳು ಬಂದವರು ಅನ್ನೋ ಕಾರಣಕ್ಕೆ ಒಂದು 5 ಲಕ್ಷ 10 ಲಕ್ಷಕ್ಕೆ ಸುಮ್ಮನೆ ಅಗ್ರಿಮೆಂಟ್ ತಗೊಳ್ತಾರೆ ಅಷ್ಟೇ. ಸುಮ್ಮನೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಫಸ್ಟ್ ಸ್ಟಾರ್ಟಿಂಗು ಅವರು ಸೂಪರ್ದಿಗೆ ತಗೊಳಕ್ಕೆ 2 ಲಕ್ಷದಿಂದ 5 ಲಕ್ಷ ಕೊಡೋದು. ಕಾಂಪೌಂಡ್ ಹಾಕಿ ಆಯ್ತು ನಿಮ್ದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮ್ ಕೊಡ್ತೀವಿ ಅಂತ ಅನ್ನೋ ಟೈಮ್ಗೆ ಅವ್ರ ಹತ್ರಕ್ಕೆ ಸೇರಿಸಲ್ಲ, ಫುಲ್ ಕಾಂಪೌಂಡ್ ಆಗುತ್ತೆ. ಆಮೇಲೆ PTCL ಆಫ್ಟ್ ಜಮೀನು ತಗೋಬೇಕು ಅಂದರೆ ಸರ್ಕಾರದಿಂದ ಅನುಮತಿ ಪಡಿಬೇಕು. ಅನುಮತಿ ಪಡೆದಿರೇ ಅನಧಿಕೃತವಾಗಿ ಸನ್ಮಾನ್ಯ ಸ್ವಾಮೀಜಿ ಹೆಸರಲ್ಲಿ ಯಾವುದೂ ಇಲ್ಲ. ಈಗ ಹೇಳ್ದಲ್ಲ, ಅವ್ರ ತಂಗಿ ಹೆಸರು, ಗಂಡ ಹೆಸರು, ಯಾರೋ ಜೂನಿಯರ್ ಸ್ವಾಮೀಜಿ ಹೆಸರಲ್ಲಿ ಮಾಡ್ಕೊಂಡವ್ರೆ ಅನಧಿಕೃತವಾಗಿ. ಈಗ ಮೂಗಿನ ಕೆಳಗಡೆ ನಡೀತಿದೆ ಸ್ವಾಮೀಜಿ ಗೊತ್ತಿರಬೇಕಲ್ಲ. ಆಶ್ರಮದ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 190 ದೇಶದಲ್ಲಿ ಇದೆ ಅಂತ ಸ್ವಾಮೀಜಿಗಳು ಹೇಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನಡೀತಾ ಇರ್ತದೆ. ಧ್ಯಾನ ಮಾಡೋಕ್ಕೆ ಈ 1000 ಎಕರೆ ಅವಶ್ಯಕತೆ ಏನಿದೆ? ವೇದ ವಿಜ್ಞಾನ ಮಹಾವಿದ್ಯಾಪೀಠ ಇದ್ದು ಈಗ ಆರ್ಟ್ ಆಫ್ ಲಿವಿಂಗ್ ಆಗಿದೆ. ಇನ್ನೊಂದು 2 ವರ್ಷಕ್ಕೆ ಬೇರೆ ಏನಾಗ್ಬೋದು, ಒಂದೊಂದು ಟ್ರಸ್ಟ್ ಸಪ್ರೇಟ್ ಹೆಸರು ಮಾಡ್ಕೊಂಡು ಮತ್ತೆ ಅದು ಶಿಕ್ಷಣಕ್ಕೆ ಧ್ಯಾನ ಕೇಂದ್ರಕ್ಕೆ ಅಂತ ತಗೊಂಡಿರೋದು. ಧ್ಯಾನ ಮಾಡಕ್ಕೆ 1000 ಎಕರೆ ಅವಶ್ಯಕತೆ ಇದೆ ಗುರುಗಳೇ. ಈಗ ಸರ್ಕಾರ SIT ರಚನೆ ಮಾಡಿರೋದನ್ನ ಸ್ವಾಗತಿಸಿ ನೀವು ಇವಾಗ ಸರಣಿಯಿಂದ ಹಿಂತೆಗೆದುಕೊಳ್ತಾರೆ. ಹೌದು. ಒಂದು ವೇಳೆ SIT ಇಂದ ಸರಿಯಾದ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ. ಹೌದು ಸರ್, ಹೌದು. ಸಮತಾ ಸೈನಿಕ ದಳ ಹೋರಾಟ ಮಾಡಿದೆ. ಹೋರಾಟಕ್ಕೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು SIT ರಚನೆ ಮಾಡವ್ರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. SIT ತನಿಖೆ ಹಳ್ಳ ಹಿಡಿಬಾರ್ದು, ಬಡವರಿಗೆ, ಯಾರು ನೊಂದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಪತ್ರಿಕಾಗೋಷ್ಠಿ. ಇದರಿಂದ ನಾವು ಹೋರಾಟವನ್ನು ವಾಪಸ್ ಬಿಡ್ತಾ ಇದ್ದೀವಿ. ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಅದು ನೋಡಿಕೊಂಡು ತಾವೇ ಇರ್ತೀವಿ, ಅದ್ರ ಮೂಲಕ ಹೋರಾಟ ಮಾಡ್ತೀವಿ. ಅಲ್ಲ, ಒಬ್ರು ಮಾತಾಡಿ. ಅಲ್ಲ, ನ್ಯಾಯಾಲಯ ಅಂದ್ರೆ ನಮ್ಗೆ ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದಾಗ ಮಾತ್ರ ನ್ಯಾಯಾಲಯ ಹೋಗುದು ಸರ್. ಈಗ ನಮ್ಗೆ ನಾನು ಹೇಳ್ದಲ್ಲ ಅವಾಗಲೇ, ಬಡವರು ಶೋಷಣೆಗಾದರ ಪರವಾಗಿ ಸರ್ಕಾರಕ್ಕೆ ಜಿಲ್ಲಾಡಳಿತ, DC, ತಹಸೀಲ್ದಾರರು, ಸರ್ಕಾರ ಇದೆ ಒತ್ತಡ ಹಾಕಿ ಅದು ಸಕ್ಸಸ್ ಆಗಲಿಲ್ಲ ಅಂದ್ರೆ ಕೋರ್ಟ್. ಆಮೇಲೆ ಈಗ ತಿಮ್ರೋಡಿ ತರ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ, ನಾವು ಶೋಷಣೆಗೊಳಪಟ್ಟವರು, ಪರಿಷ್ಠ ಜಾತಿಯವರು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಹೋಗೋಕೆ ನಮ್ಗೆ ಅಷ್ಟೊಂದು ಇದಿಲ್ಲ. ನಮ್ಮ ಹೋರಾಟ ಏನಂದ್ರೆ ಜಿಲ್ಲಾಡಳಿತ ಸರ್ಕಾರದ ಮೇಲೆ ಪ್ರೆಸರ್ ತಂದು ಒತ್ತಡದ ಮೂಲಕ ನಾವು ಪ್ರಯತ್ನ ಮಾಡ್ತೀವಿ. ಈ ನಮ್ಮ ಪತ್ರಿಕಾಗೋಷ್ಠಿಗೆ ವಕೀಲರು ಮಾತಾಡಬೇಕು. ನನ್ನ ಜಾಗ, ಆಶ್ರಮದವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ, ನಮಗೆ ಬಿಟ್ಕೊಡ್ತಿಲ್ಲ ಅಂತ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ ತಮಗೆ 23ನೇ ಕಿಲೋಮೀಟರ್ದು ಒಂದು ಕಲ್ಲಿದೆ, ಇಲ್ಲಿಂದ ಮೆಜೆಸ್ಟಿಕ್ಕಿಂದ 23ನೇ ಕಿಲೋಮೀಟರ್. ಅಲ್ಲಿ ಸರ್ಕಾರಿ ರಸ್ತೆ ಇರುತ್ತೆ. ಆ ಸರ್ಕಾರಿ ರಸ್ತೆ ತಾರ್ ರೋಡು. ನಾನು ನಿಮ್ಗೆ ಹೇಳ್ತಿದ್ದೀನಿ, 2001ನೇ ಇಸ್ವಿನಲ್ಲಿ ಸರ್ಕಾರಿ ಅನುದಾನದಲ್ಲಿ ಆಗಿರುವಂಥ ರಸ್ತೆ ಅದು 1.5 ಕಿಲೋಮೀಟರ್.
ಆ 1.5 ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ರಂಗಮ್ಮ ಅಜ್ಜಿಯ ಜಾಗ ಇರುವಂಥದ್ದು. ಆ 23ನೇ ಕಿಲೋಮೀಟರ್ ಕಲ್ಲಿರುವಂಥ ಜಾಗದಲ್ಲಿ ಈ ರಸ್ತೆ ಇದೆ, ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ. ಆ ಎಮ್ಮ ತರುವಂಥ ಕಂಪ್ಲೇಂಟ್ ಏನಂದ್ರೆ, ನಮ್ಮ ಮಾವನ ಹೆಸರಲ್ಲಿ, ಹನುಮಯ್ಯ ಅನ್ನೋ ಹೆಸರಲ್ಲಿ 2 ಎಕರೆ ಜಾಗ PTCL ಮೊದಲು ಅದು ಗ್ರೋಮೋರ್ ಫುಡ್ ಸ್ಕೀಮ್ನಲ್ಲಿ ಅಲ್ಲಿ 100 ಎಕರೆ 1960ರ ಆಜುಬಾಜಿನಲ್ಲಿ 100 ಎಕರೆ ಗ್ರೋಮೋರ್ ಫುಡ್ ಸ್ಕೀಮ್ನಲ್ಲಿ ಟೆಂಪರರಿ ಗ್ರಾಂಟ್ ಆಗಿ 5 ವರ್ಷಕ್ಕೆ ಕೊಡುವಂಥದ್ದು. ಅದಾದ್ಮೇಲೆ ರೆಗ್ಯುಲರೈಸ್ ಮಾಡೋದಕ್ಕೆ ಕೆಲವರೇ ಅರ್ಜಿ ಸಲ್ಲಿಸ್ಕೊಳ್ತಾರೆ, ಮಾಹಿತಿ ಇರುವಂಥವ್ರು, ಪ್ರಜ್ಞೆ ಇರುವಂಥವ್ರು. ಅದರಲ್ಲಿ ಹನುಮಯ್ಯ ಕೂಡ ಒಬ್ಬ, ಅವರಿಗೆ ಮಂಜೂರಾಗಿರ್ತದೆ. ನಾವು ಆ ಜಾಗನ ಬಿಡಿಸ್ಕೊಡೋದಕ್ಕೆ ಅಂತೇಳಿ ತಾವು ಹೇಳ್ದಂಗೆ ನ್ಯಾಯಯುತವಾದ ಹೋರಾಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾನೊಬ್ಬ ವಕೀಲನಾಗಿ ಮತ್ತೆ ಯಾರೋ ಕೆಲವ್ರದ್ದು ಸಹಾಯ ತಗೊಂಡು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ. ನಾವು ಸೂಟ್ ಫೈಲ್ ಮಾಡ್ತೀವಿ, ತಾವು ಬೇಕಿದ್ರೆ ನೋಟ್ ಮಾಡ್ಕೊ, OS 391/20 ಅದನ್ನ ಫೈಲ್ ಮಾಡ್ತೀವಿ. ಅದರಲ್ಲಿ ಇಂಜೆಕ್ಷನ್ ಆರ್ಡರ್ ಆಗುತ್ತೆ, ನಾಟ್ ಟು ಇಂಟರ್ಫಿಯರ್ ಅಂತೇಳಿ ನಾವು ಹೋಗೋ ಪ್ರಯತ್ನ ಮಾಡ್ತೀವಿ. ನಮಗೆ ಅವರ ಗೇಟ್ ಒಳಗಡೆ ಅವಕಾಶ ಇರಲ್ಲ. ಅವ್ರ ಗೇಟ್ ಇರೋದು 1.5 ಕಿಲೋಮೀಟರ್ ಒಳಗಡೆ. ಕಾಲಕ್ರಮೇಣ ಏನಾಗುತ್ತೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಮತ್ತೆ ಕೋರ್ಟ್ನ ಆದೇಶಕ್ಕೂ ಕೂಡ ಅವರು ಬೆಲೆ ಕೊಡೋದಿಲ್ಲ. ಅವರಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ, ವೈರ್ಲೆಸ್ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತಾರೆ, ಯಾರನ್ನೂ ಅಲೋ ಮಾಡಲ್ಲ. ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಪೊಲೀಸ್ ಜೀಪ್ ಸಹ ಹೊರಗಡೆ ನಿಲ್ಲಿಸ್ತಾರೆ. ಅದಾದ ನಂತರ ನಾವು ವೈಯಕ್ತಿಕವಾಗಿ ನ್ಯಾಯಯುತವಾಗಿ ಹೋರಾಡಕ್ಕಾಗಲ್ಲ ಅಂತ ನಮಗೆ ನಾಲೆಡ್ಜಿಗೆ ಬರುತ್ತೆ. ಮ್ಯಾಮತ್ ಅವರ ಆನೆಗಳ ವಿರುದ್ಧ ನಾವು ಓಡಾಡಕ್ಕಾಗಲ್ಲ ಅಂತ ನಾವೇನ್ ಮಾಡ್ತೀವಿ, ಅಲ್ಲಿಂದ ಮುಂದಕ್ಕೆ ಬರ್ತೀವಿ. ಮತ್ತೊಂದು ಹೆಜ್ಜೆ ಮುಂದೆ ಬಂದು ನಾವು CRECLಗೆ ಹೋಗ್ತೀವಿ. ಕೇವಲ ದಲಿತರು ಅಂತ ಹೋಗ್ಲಿಲ್ಲ, ಅವತ್ತು ನ್ಯಾಯಯುತವಾಗಿ CRECLಗೆ ಹೋಗ್ತೀವಿ. ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಕಂಪ್ಲೇಂಟ್ ತಗೊಳ್ಳ. CRECLನಲ್ಲಿ ಅವತ್ತು ಮಹಾನ್ ಒಬ್ಬ ಆಫೀಸರ್ ಇದ್ರು, ರವೀಂದ್ರ ಸರ್ ಅಂತ ವ್ಯಕ್ತಿಗಳು ಇರಬೇಕು ಅಧಿಕಾರದಲ್ಲಿ. ಅವರು ಡೈರೆಕ್ಷನ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ FIR ಆಗಬೇಕು ಅಂತಾರೆ. ಡಿಸ್ಪೊಸಿಷನ್ ಮಾಡಿರ್ತಾರೆ ನಮ್ಮನ್ನ ಆ ಜಾಗದಿಂದ. FIR ಆಗುತ್ತೆ, ಅದೆಲ್ಲ ಆಗುತ್ತೆ. ಮತ್ತೆ FIR ತಗೊಂಡು ಒಳಗಡೆ ಹೋಗಿ ಟ್ರೈ ಮಾಡ್ತೀವಿ, ಅವಾಗಲೂ ಕೂಡ ದೆರ್ ಇಸ್ ನೋ ಪ್ರಾಪರ್ ಕೋಆಪರೇಷನ್. ಪೊಲೀಸ್ನವ್ರು ಎದುರ್ತಾರೆ, ಅವ್ರಿಗೆ ಡಿಸ್ಪ್ಯೂಟ್ ಬೇಕು, ಬಟ್ ಒಳಗಡೆ ಬರಲ್ಲ, ನಮಗೆ ಸಪೋರ್ಟ್ ಮಾಡಲ್ಲ. ಅವ್ರು ಓಪನ್ ಆಗಿ ಹೇಳ್ತಾರೆ, ನೀವು RIನ ಭೇಟಿ ಮಾಡಿ, VAನ ಭೇಟಿ ಮಾಡಿ, ತಹಸೀಲ್ದಾರ್ನ ಭೇಟಿ ಮಾಡಿ. ಕಡೆಗೆ AC ತಹಸೀಲ್ದಾರ್ ಎಲ್ಲರೂ ಬರ್ತಾರೆ. ಅವ್ರು ಬಂದ್ರೆ ಅವ್ರ ಜೀಪ್ನೇ ಒಳಗಡೆ ಬಿಡಲ್ಲ. ನಾನು ಹೇಳ್ದೇ ಇರುವಂತ ವಿಚಾರಗಳು ಏನ್ ಹೇಳ್ಬೇಕಂದ್ರೆ ಸರ್, ನೋಡಿ, ತಮಗೆ 21ನೇ ಕಿಲೋಮೀಟರ್ಗೆ ಶುರುವಾಗುತ್ತೆ. ನಿಮಗೆ ಲಕ್ಷ್ಮೀಪುರ ಗ್ರಾಮ ಅಂತ ಅಲ್ಲಿ ಶುರುವಾದ್ರೆ ಉದಿಪಾಳಿದವರೆಗೂ 23 ಕಿಲೋಮೀಟರ್, ಒಟ್ಟು 2 ಕಿಲೋಮೀಟರ್ ಸ್ಟ್ರೆಚ್. ನಿಮ್ಗೆ ಅಳತೆ ಹೇಳ್ತೀನಿ. ನಮ್ಮ ಸಹೋದರರೆಲ್ಲ ಹೇಳ್ದಂಗೆ ಅವರು 290 ಎಕರೆನ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಅಂತ ಮಾಹಿತಿ ಹೇಳ್ತಿದ್ದಾರೆ. ಇದು ಸರ್ಕಾರ ಕೊಟ್ಟಿರುವಂತ ರಿಪೋರ್ಟ್. ಆಕ್ಚುಲ್ ಆಗಿ ಏನಂದ್ರೆ, ಒಂದು ಸ್ಟ್ರೆಚ್ 2 ಕಿಲೋಮೀಟರ್, ಅಲ್ಲಿಂದ ಬಸಪ್ಪನ ಪಾಳ್ಯಕ್ಕೆ 3 ಕಿಲೋಮೀಟರ್ ಆಗುತ್ತೆ. ನಾನು ಹೇಳ್ತೀನಿ, ನಾರ್ತ್ ಟು ಸೌತ್ 2 ಕಿಲೋಮೀಟರ್, ಈಸ್ಟ್ ಟು ವೆಸ್ಟ್ 3 ಕಿಲೋಮೀಟರ್. ಇನ್ನೊಂದು ಡೈರೆಕ್ಷನ್ ಇದೆ, ಬಸಪ್ಪನ ಪಾಳ್ಯದಿಂದ ತಾತ್ಕುಣಿವರೆಗೆ, ಅಲ್ಲಿಗೆ 1.25 ಕಿಲೋಮೀಟರ್. ಅಗೇನ್ ತಾತ್ಕುಣಿಯಿಂದ ನೀವು ಕನಕಪುರ ಮೇನ್ ರೋಡ್ ಏನು ಲಕ್ಷ್ಮೀಪುರಕ್ಕೆ ಬರ್ತೀರಿ. ಇದು ಒಂದು ಡಯಾಗ್ನಲ್ ಆಗಿರುವಂತ ಒಂದು ಸ್ಟ್ರೆಚ್. ಇದರಲ್ಲಿ 1200 ಎಕರೆನಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರೆ. ಸರ್, ಈಗ ನೀವು ಹೇಳಿದ್ರೆ ಪೊಲೀಸರನ್ನು ಎಂಟ್ರಿ ಮಾಡ್ತಾ ಇಲ್ಲ, ನೀವು ಪ್ರವೇಶ ಕೊಡ್ತಾ ಇಲ್ಲ. ಆದರೆ ನ್ಯಾಯಾಲಯದ ಆದೇಶ ಆಗಿದೆ. ನ್ಯಾಯಾಲಯದ ಆದೇಶವನ್ನು ಅವರು ಗೌರವಿಸದೇ ಇದ್ದಾಗ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗಲಿಕ್ಕೆ ಅವಕಾಶ ಹೋಗಿದ್ದೀರಾ? ಖಂಡಿತ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ರಘು ಅವಧಾನಿ ಅಂತ ಅವಲ್ಲೇನು 23.5 ಎಕರೆ, ಅದು 23.5 ಎಕರೆ ಪೊಸಿಷನ್ ಅಲ್ಲಿ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಂದ್ರೆ, ನಾವು ಆರ್ಟ್ ಆಫ್ ಲಿವಿಂಗ್ ಅಂತ ಪಾರ್ಟಿ ಮಾಡ್ತೀವಿ. ಆಗಿದೆ ಮಿಸ್ಲೇನಿಯಸ್ ಪಿಟಿಷನ್ ಆಗಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಮಿಸ್ಲೇನಿಯಸ್ ಪಿಟಿಷನ್ ಆಗಿ ಅದರಲ್ಲಿ ಎನ್ಕ್ವೈರೀಸ್ ಗೋಯಿಂಗ್ ಆನ್. ಅವ್ರ ಅಬ್ಜೆಕ್ಷನ್ ಹಾಕೋದಕ್ಕೆ 2 ವರ್ಷ ತಗೊಳ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟಿಗೆ. ಹೈಕೋರ್ಟ್ನಲ್ಲಿ ಇವತ್ತು ಇಷ್ಟೊಂದು ಬಲವಾಗಿ ನಮ್ಮ ಹೋರಾಟ ನಡೀತಿದೆ ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ಅಂತಂದ್ರೆ ಅದಕ್ಕೆ ಕಾರಣ ಬಹಳ ಪ್ರಜ್ಞಾವಂತರಾಗಿ ಅವರು KVATನ ಫೈಲ್ ಮಾಡ್ತಾರೆ ಈ ಬಾರಿ. ಕಳೆದ ಬಾರಿ ಸರ್ 2021 ಬಹಳ ದೊಡ್ಡ ಹೋರಾಟಕ್ಕೆ ನಮ್ಮ ವಿರುದ್ಧ ತಡೆಯಾಜ್ಞೆ ತಂದಿರ್ತಾರೆ, ಹೋರಾಟ ಮಾಡಬಾರ್ದು ಅಂತ. ಬಟ್ ತಮ್ಮಲ್ಲಿ ಯಾರೋ ಒಬ್ರು ಕೇಳಿದ್ರಿ, ರವಿಶಂಕರ್ ಅವರಿಗೆ ಇದ್ರ ಮಾಹಿತಿ ಇದೆಯಾ ಅಂತ. ದಸರಾ ಹಬ್ಬದ ಸಂದರ್ಭದಲ್ಲಿ ನಾವು ಮಾಡಿದ್ದ ಪ್ರತಿಭಟನೆ ಅದು. ಅಲ್ಲಿ 9 ದಿನಗಳ ಕಾಲ ವಿದೇಶಗಳಿಂದ ಲಕ್ಷಾಂತರ ಜನ ಬರುವಂತ ಟೈಮಲ್ಲಿ 3 ದಿನ ಬಾಗ್ಲಾಕ್ಸಿದ್ವಿ. ಗೇಟ್ ನಂಬರ್ 5ನ 3 ದಿನ ಬಾಗ್ಲಾಕಿದ್ರು. ಕಾರಣ ಆಮೇಲೆ ಅವರು ಅವ್ರದ್ದೇ ಮಾಧ್ಯಮದಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರು, ಇಲ್ಲಿ ಕಿಡಿಗೇಡಿಗಳಿದ್ದಾರೆ, ಈಗ ಈ ದಸರಾ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಿಲ್ಲ ಅಂತೇಳಿ. ಅಂತ ಒಂದು ನಾಲೆಡ್ಜ್ ಅವ್ರಿಗೆ ಸ್ಪಷ್ಟವಾಗಿದೆ. ಹೌದೌದು, ನಾವು ಅವ್ರನ್ನ ಭೇಟಿಯಾಗಕ್ಕೆ ಸಾಧ್ಯ ಇರಲಿಲ್ಲ. ಬಹುಶಃ ನಮಗೆ ವರದರಾಜ್ ಸರ್ ಅಂತ ಪ್ರಿನ್ಸಿಪಲ್ ಕೋರ್ಟ್ ಅಲ್ಲಿ ಒಬ್ರು ಜಡ್ಜ್ ಇರ್ತಾರೆ ಸರ್, ಪ್ರಿನ್ಸಿಪಲ್ ಜಡ್ಜ್. ಅವ್ರು ಹೇಳ್ತಾರೆ, ಇಲ್ಲ ಇದು ಗುರುಜಿಗಳು ಗೊತ್ತಿಲ್ಲದೆ ಇರಬಹುದು, ನಾವು ಅವರ ಅಡ್ವೊಕೇಟ್ನ ಕರೆದಿರ್ತೀವಿ. ನಮ್ಮಲ್ಲಿ ಒಂದು OS ನಂಬರ್ ಇರುತ್ತೆ, ಇನ್ನೊಂದು ನಂಬರ್ ಬೇರೆ ಇದೆ 362 ಅಂತ, ಅದು 71ರಲ್ಲೇ. ಅದರಲ್ಲಿ ವರದರಾಜ್ ಅಂತೇಳಿ ಜಡ್ಜ್ ಇರ್ತಾರೆ. ಅವರು ಕರೆದು ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿನಿಧಿಗಳನ್ನ ಕರ್ಕೊಂಡು ಹೋಗಿ ಅವರ ಅಡ್ವೊಕೇಟ್ ನಿಮಗೆ ಭೇಟಿ ಮಾಡಿಸ್ತಾರೆ, ಭೇಟಿ ಮಾಡಿ ಅಂತ ಹೇಳ್ತಾರೆ. ಅವಾಗಲೂ ಅವಕಾಶ ಕೊಡಲ್ಲ ಸರ್
ಅವ್ರು ವಿಶಾಲಕ್ಷ್ಮಿ ಮಂಟಪದಲ್ಲಿ ಇಲ್ಲ ಅವ್ರು ಹೋಗ್ಬೇಕಾದ್ರೆ ಅಲ್ಲ, ಅದಾದ್ಮೇಲೆ ಆಮೇಲೆ ಹೇಳ್ತೀನಿ. ಅವಕಾಶ ಕೊಡಲ್ಲ. ಅದಾದ್ಮೇಲೆ ನಾವು ಈ ಹಿಂದ್ಗಡೆ ಗೇಟ್ನಲ್ಲಿ ಅವ್ರು ಹೊರಗಡೆ ವಿಶ್ರಾಂತಿ ಗೃಹಕ್ಕೆ ಹೋಗುವಾಗ ನಾವೇ ಎಲ್ಲೋ ಜನಗಳ ಮಧ್ಯೆ ನಿಂತ್ಕೊಂಡು ಕಾಯ್ಕೊಂಡು ಬಲವಂತವಾಗಿ ಹೋಗಿ ನಾವು ಪ್ರಯತ್ನ ಪಟ್ಟು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ತಮಗೆ ಗೊತ್ತಿಲ್ಲ ಅಂದ್ರೆ ಇದು ಮಾಹಿತಿ ತಗೊಳ್ಳಿ, ಜೊತೆಗೆ ಎಲ್ಲವನ್ನೂ ಕೂತು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ಅಂತ ಸಂದೇಶ ಕೂಡ ಕೊಟ್ಟಿದ್ದೀವಿ. ಯಾವುದು ಬಗೆಹರಿದಿಲ್ಲ. ಒಡೇರಹಳ್ಳಿ ಅನ್ನೋ ಇಡೀ ಗ್ರಾಮ ಸರ್, ಒಡೇರಹಳ್ಳಿ ಅನ್ನೋ ಇಡೀ ಗ್ರಾಮದ ಜಮೀನು ಅಗ್ರಿಮೆಂಟ್ಗಳಾಗಿದ್ದಾವೆ, ಎಲ್ಲವೂ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್. ಅದು BM ಕಾವಲ್ ತಮಗೆ ಗೊತ್ತಿರೋಂಗೆ ಒಟ್ಟು 3,000 ಎಕರೆಯಷ್ಟು ಜಮೀನಿದೆ. ಈ ಕೋಡೆಸ್ನವ್ರು ಇರುವಂಥದ್ದು, ಮತ್ತೆ ಉದ್ದಕ್ಕೂ ತೋಟಗಳಿದಾವೆ, ಹೆಚ್ಚು ಕಡಿಮೆ ನಿಮ್ಗೆ 180 ಎಕರೆಯಷ್ಟು ತೋಟಗಳಿದಾವೆ. ಇದು ಅಲ್ಲದೆ 3,000 ಎಕರೆನಲ್ಲಿ BM ಕಾವಲ್ ಎಷ್ಟಿದೆ? ಕೆಂಗೇರಿ ಹೋಬಳಿಗೆ ಬರುತ್ತೆ, ಉತ್ತರಳ್ಳಿ ಹೋಬಳಿಗೆ ಬರುತ್ತೆ, ಓಬಿಚೋಹಳ್ಳಿ ಗ್ರಾಮದಲ್ಲಿ ನೀವು ಅದು ಸಹ ಒಂದು ಚಾನೆಲ್ ಇದೆ, ಸರ್ಕಾರಿ ಚಾನೆಲ್. 2 ಕೆರೆಗಳು, ಒಂದು ವಿಶಾಲಾಕ್ಷಿ ಮಂಟಪದ ಎದುರುಗಡೆ ಇರುವಂತ, ಈಗ ಏನು ಧ್ಯಾನ ಮಂದಿರ ಅಂತ ಮೊನ್ನೆ ಮೋದಿಯವರು ಬಂದಾಗ ಏನು ಲಾಂಚ್ ಮಾಡಿದ್ರು, ಆ ಇಡೀ ಜಾಗ ಒಂದು ಕೆರೆ. ಅದರ ಜೊತೆಗೆ ಉದಿಪಾಳ್ಯದ ಕೆರೆ ಏನಿದೆ ಅಲ್ಲೂ ಸಹ 4 ಕಿಲೋಮೀಟರ್ ವ್ಯಾಪ್ತಿಗೆ ಸಂಪೂರ್ಣವಾಗಿ ಸರ್ಕಾರಿ ರಸ್ತೆನ ಮುಚ್ಚಾಕಿದ್ದಾರೆ. ಸುಮೇಧ ಒಂದು ಅಪಾರ್ಟ್ಮೆಂಟ್ಸು, ಸುಮೇರು ಅಪಾರ್ಟ್ಮೆಂಟ್ಸು, ಇವೆಲ್ಲವೂ ಅವರ ಬ್ರಾಂಚ್, ಕಮರ್ಷಿಯಲ್ ಬ್ರಾಂಚಸ್. ಇದರ ಮೇಲೆ ಅದೆಷ್ಟು ಜನ ಸೂಟ್ ಹಾಕಿದರು, ರಾಜಕಾಲುವೆಗಳ ಒತ್ತುವರಿ ಮೇಲೆ, ಚಾನೆಲ್ಗಳ ಒತ್ತುವರಿ ಮೇಲೆ, ಕೆರೆ ಚಾನೆಲ್ ಮತ್ತೆ ಕೆರೆಯ ಒತ್ತುವರಿ ಆಗಿದೆ. ಈಗ ನೆಕ್ಸ್ಟ್ ಅವರ ಲಗ್ಗೆ ಏನಂದ್ರೆ ಒಡೇರಹಳ್ಳಿ ಕೆರೆ 22.5 ಎಕರೆ ಏನ್ ಹೇಳಿದ್ರಿ, ಇದರಲ್ಲಿ ಇಡೀ ಊರಿನವ್ರ ಮೇಲೆ FIR ಆಗುತ್ತೆ 2023ನೇ ಇಸ್ವಿನಲ್ಲಿ ಸರ್, ಇಡೀ ಊರಿನವ್ರ ಮೇಲೆ. ಅದೇನಂದ್ರೆ ಒಂದು 400 ಜನರ ಗುಂಪು ಬಂದು ಹೊಡೆಯಿತು ಅಂತೇಳಿ. ಅದಾದ್ಮೇಲೆ ಈಗ ಚಾರ್ಜ್ ಶೀಟ್ ಆಗಿದೆ, ಅದರಲ್ಲಿ 28 ಜನರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಈಗ ಒಡೇರಹಳ್ಳಿಯವ್ರು ಯಾರಾದರೂ ಇವರು ಹೋಗಿ ಏನೇ ಮಾಡಿದ್ರು ಅವರು ಆಚೆ ಬರೋದಿಲ್ಲ, ಹೆದರ್ತಾರೆ. ಒಡೇರಹಳ್ಳಿ ಅವ್ರದ್ದಾಯ್ತು. ಓಬಿಚೋಳ್ಳಿನಲ್ಲಿ ಸಂಪೂರ್ಣವಾಗಿ ಸ್ಮಶಾನದ ಜಾಗಗಳು ಕಾಂಪೌಂಡ್ ಹಾಕೊಂಡಿದ್ದಾರೆ. ಮುನೇಶ್ವರನ ಗುಡಿ ಅಂತ ಒಂದು ಜಾಗ ಇದೆ, ಆ ಜಾಗ ಹೆಚ್ಚು ಕಡಿಮೆ 8 ಎಕರೆ, ಅದನ್ನ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇಲ್ಲಿ ತಾವು ಮಾರಾಟ ಆಗಲ್ಲ PTCL ಲ್ಯಾಂಡ್ ಅಂದ್ರೆ ಅದು ಸತ್ಯ, ಮಾರಾಟ ಮಾಡಲ್ಲ ಸರ್, ಮಾರಾಟ ಮಾಡೋದಿಲ್ಲ, ಮಾರಾಟಕ್ಕೆ ಅವ್ರು ತಗೊಳ್ಳೋದಿಲ್ಲ. ಈಗ ಇಲ್ಲಿ ಒತ್ತುವರಿ ಹೇಳಿಕೆ ಆದ್ಮೇಲೆ ಸರ್, ಆಶ್ರಮದಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಸರ್ಕಾರ ಇನ್ನು ನಮಗೆ 25 ಎಕರೆ ಕಡಿಮೆ ಕೊಟ್ಟಿದೆ, ಇನ್ನು ಕೊಡಬೇಕು. ಲೀಸ್ಗೆ ಇರುವಂತ ಜಾಗನ 60 ಎಕರೆ ನಾವು ಸಂಪೂರ್ಣ ಸರ್ಕಾರಿ ಜಮೀನನ್ನ, ಅದು ನಮ್ಮ ಜಮೀನು, ನಿಮ್ಮೆಲ್ಲರ ಜಮೀನು, ಅದನ್ನೆಲ್ಲಾನು ವಾಪಸ್ ತಗೋಬೇಕು, ಸಾರ್ವಜನಿಕ ಉಪಯೋಗಕ್ಕೆ ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ. ಜೊತೆಗೆ ಅಲ್ಲಿ ದಲಿತರು ಏನು ಕೆಲವರು ಭೂಮಿ ಕಳ್ಕೊಂಡಿದ್ದಾರೆ, ಅವರಿಗೆ ಶಕ್ತಿಯೂ ಇಲ್ಲ, ಅವರಿಗೆ ಚೈತನ್ಯನೂ ಇಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ರಂಗಮ್ಮ ಅನ್ನೋರ ಜಮೀನ್ಗಾಗಿ ನಾವು ಸೂಟ್ ಫೈಲ್ ಮಾಡಿದ್ದೀವಿ. ಪರ್ಟಿಕ್ಯುಲರ್ ನಾವು ಬೇರೆ ಜನ ಬೇರೆ ಸೂಟ್ಗಳು ನಡೀತಿದ್ದೇವೆ, ಅದರ ಮಾಹಿತಿ ನಮ್ಗಿಲ್ಲ. ನಾವು ಹೆಚ್ಚು ಕಡಿಮೆ 7 ಒರಿಜಿನಲ್ ಸೂಟ್ನ ನಡೆಸ್ತಿದ್ದೀವಿ. 1800 ಎಕರೆನಲ್ಲಿ ಅವರು ಅಕ್ರಮವಾಗಿ ಪೊಸಿಷನ್ ಅಲ್ಲಿ ಇದ್ದಾರೆ. ಅದರಲ್ಲಿ ಅವ್ರಿಗೆ ಎಷ್ಟು ಟೈಟ್ಲ್ ಇದೆ ತೋರಿಸಿ ಅಂತ ನಾವು ಕೇಳ್ತಿದ್ದೀವಿ. 1800 ಎಕರೆ ಇದೆ, ಸ್ಪಷ್ಟವಾಗಿದೆ. ಇವನ್ ನಾವು ಡ್ರೋನ್ ಸರ್ವೆ ಮಾಡಿಸಿದ್ದೀವಿ, ತಮಗೆ ಅಳತೆನೂ ಕೊಡ್ತೀನಿ. ನಾನು ಹೇಳೋ ಪಾಯಿಂಟ್ಸ್ ಅಲ್ಲೇ ನೀವು ಎಕ್ಸಾಕ್ಟ್ ಆಗಿ ಲೊಕೇಶನ್ ಹಾಕೊಂಡು ನೀವು ತಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಸ್ಪಷ್ಟವಾಗಿ. ಸರ್ಕಾರ ಒಂದು ಸಾರಿ 41 ಎಕರೆ, ಇನ್ನೊಂದು ಸಾರಿ 19 ಎಕರೆ ಕೊಡುತ್ತೆ. ಹೌದೌದು, 60 ಎಕರೆನಲ್ಲಿ ಅವ್ರಿಗೆ ಹೇಳ್ತಿರೋದು ನಮಗೆ ಇನ್ನೂ 25 ಎಕರೆ ಕೊಡಬೇಕು ಅಂತ. ವಾಪಸ್ ನಮಗೆ ಶಾರ್ಟೇಜ್ ಕೊಟ್ಟಿದ್ದಾರೆ, ಸರ್ಕಾರ ಇನ್ನೂ ಬಿಟ್ಕೊಟ್ಟಿಲ್ಲ ಅಂತ. ನಮ್ಮ ಬ್ರದರ್ ಹೇಳಿದ್ರು ಅವಾಗ್ಲೇನೆ, ನಿಮ್ಗೆ 60 ಎಕರೆ ಕೊಟ್ಟ ಮೇಲೆ ನಮ್ಮ ಹತ್ರ 33 ಎಕರೆನ ರಿನಿವಲ್ಗೆ ಯಾಕೆ ಕೇಳ್ತಿದ್ದೀರಿ, ಉಳಿದಿದ್ದು 27 ಎಕರೆ ಎಲ್ಲೋಯ್ತು ಅಂತ ಕೇಳ್ತಿದ್ದಾರೆ. ಅದು ಸ್ಪಷ್ಟ. ಆ 27 ಎಕರೆನ ಬೇರೆ ಟೈಟಲ್ ಚೇಂಜ್ ಮಾಡಿದ್ದಾರೆ ಸರ್. ಈಗ 1000 ಎಕರೆ ಇರೋ ಕಡೆ ಪೋಡಿ ಆಗಲ್ಲ, 39 ಟ್ಯಾಲಿ ಆಗಲ್ಲ ಅಂತ. ಅದ್ ಹೆಂಗೆ 23.5 ಎಕರೆ ಹೇಳಿದ್ವಿ, 13.5 ಎಕರೆ ರಘು ಅವಧಾನಿ ಹೆಸರಿಗೆ ಪೋಡ್ ಆಗುತ್ತೆ. ಆಗದೆ ಇರುವಂತ ಜಾಗದಲ್ಲಿ AT ರಾಮಸ್ವಾಮಿ ಅವರು ಒಂದು ವರದಿ ಕೊಟ್ಟು ಇಡೀ ಊರನ್ನ ಸರ್ವೆ ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಲಿ ಮಾಡಕ್ಕಾಗಲ್ಲ, ಇಲ್ಲಿ ಪೋಡ್ ಮಾಡಕ್ಕಾಗಲ್ಲ ಅಂತಾರೆ. ಇವ್ರಿಗೆ ವಿಶೇಷವಾಗಿ ಪೋಡಿ ಮಾಡಿಸ್ಕೊಳ್ತಾರೆ. ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ನೋಡಿ.